ಶಾಸ್ತ್ರಿಗಳೇ, ಸಿಂಹದಿಂದ ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ, ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಈ ಮಾಂದಿಯ ಸಂಚಾರ ಸ್ವಲ್ಪ ತೊಡಕು ಮಾಡುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟು ಮಾಡ್ತಕ್ಕಂಥದ್ದು, ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು, ಕಣ್ಣಿನ ಬಾಧೆ ಉಂಟಾಗಬಹುದು, ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥದ್ದು, ಇದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಆದರೆ ಕೆಲಸಕ್ಕೆ ತೊಂದರೆ ಇಲ್ಲ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ, ಎರಡು ಮಿಶ್ರವಾಗಿದೆ. ಸಿಂಹರಾಶಿಯವರಿಗೆ ವಾರದ ಮಧ್ಯಭಾಗದಲ್ಲಿ ಹೆಚ್ಚಿನ ಖರ್ಚು ಉಂಟಾಗೋದು ಸ್ತ್ರೀಯರಿಗೆ. ಪಾಪ ಏನೋ ಕಷ್ಟಪಟ್ಟು ಹೊಂದಿಸಿರುವ ಹಣ ಎಲ್ಲ ನಷ್ಟ ಆಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯಭಾಗದಲ್ಲಿ ಮಾತ್ರ ವ್ಯಯ ಮತ್ತೆ ಮುಂದುವರಿಯುತ್ತೆ, ಸ್ವಲ್ಪ ಕಿರಿಕಿರಿ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ನಿಮಗೆ ಅನಾನುಕೂಲ ಉಂಟಾಗ್ತಕ್ಕಂಥ, ಯಾಕಂದರೆ ಮಾಂದಿ ಸಂಚಾರ ಆಗಿದೆ. ಆಮೇಲೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಅಂತೂ ಸಿಂಹರಾಶಿಯವರಿಗೆ ಈ ವಾರ ಸ್ವಲ್ಪ ಹಲವು ತಿರುವುಗಳಿದ್ದಾವೆ, ಸುಲಭವಾಗಿಲ್ಲ ದಾರಿ. ಹೀಗಾಗಿ ಇದಕ್ಕೆ ಪರಿಹಾರ ಏನು? ಪರಿಹಾರವನ್ನು ನೀವು ಮಾಡಬೇಕು. ಪರಿಹಾರ ಗಮನಿಸ್ಕೊಳ್ಳೋದಾದರೆ ಶಿವನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಈಶ್ವರನ ಪ್ರಾರ್ಥನೆ, ಈಶ್ವರ ಧ್ಯಾನ, ಪಂಚಾಕ್ಷರಿ ಮಂತ್ರ, ಇದು ನಿಮಗೆ ತುಂಬ ಸಹಕಾರಿಯಾಗುತ್ತೆ. ಪ್ರಯತ್ನ ಮಾಡಿ. ಕನ್ಯಾ ರಾಶಿಯವರಿಗೆ ಗಮನಿಸ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಅನುಕೂಲ, ವಿಶೇಷ ಅನುಕೂಲಗಳಿದ್ದಾವೆ. ಕಾರಣ ಏನಪ್ಪ ಅಂದರೆ ಲಾಭಾಧಿಪತಿ ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ನೋಡಿಪ್ಪ, ನೀವು ಒಂದು ಸಣ್ಣ ಕೆಲಸ ಮಾಡಿದ್ರೂ ಅದಕ್ಕೆ 10 ಪಟ್ಟು ವಿಶೇಷವಾದ ಒಂದು ಅನುಕೂಲ ಉಂಟಾಗುತ್ತೆ. ಅದು ಹಣಕಾಸಿನ ಅನುಕೂಲವೇ ಅಂತಲ್ಲ, ಒಂದು ಪ್ರಶಂಸೆಯೇ ಸಿಗ್ಬೋದು, 10 ಜನರ ನೀವು ಹೊಗಳಬಹುದು. ಆ ರೀತಿಯ ಅನುಕೂಲ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಮಾಂದಿಯ ಸಂಚಾರ ನೋಡಿ ವೃತ್ತಿ ಸ್ಥಳದಲ್ಲಿ ಆಗುತ್ತೆ, ಇದು ನೋಡಿ ಸ್ವಲ್ಪ ತೊಡಕು. ವಾರದ ಆದಿಯಲ್ಲಿದ್ದ ಶುಭ ಫಲ ವಾರ ಮಧ್ಯದಲ್ಲಿ ಇರೋದಿಲ್ಲ ನಿಮಗೆ, ಅಲ್ಲಿ ಕಿರಿಕಿರಿ ಉಂಟಾಗೋದು, ಇನ್ನೇನೋ ವಾತಾವರಣ ಕಹಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ತೊಡಕುಗಳಿದೆ. ಲಾಭ ನಷ್ಟಗಳ ಫಲ, ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು, ಹೆಚ್ಚಿನ ಕೆಲಸ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ಉಂಟಾಗೋ ಸಾಧ್ಯತೆ ಇದೆ. ವಾರ ಮಧ್ಯಭಾಗದಲ್ಲಿ ರಾಮಸ್ಮರಣೆ ಮಾಡಿ ನೀವು ಕೂಡ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವಸ್ತು ನಷ್ಟತೆ, ತುಂಬ ಹಿತವಾದವರು ದೂರ ಆಗಿಬಿಡ್ತಕ್ಕಂಥದ್ದು, ತುಂಬ ಹಚ್ಕೊಂಡಿರ್ತೀರಾ, ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಡಿಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಅದು ಆ ರೀತಿಯ ಒಂದು ನೋವನ್ನು ನೀವು ಅನುಭವಿಸಬೇಕಾಗುತ್ತೆ ವಾರದ ಅಂತ್ಯದಲ್ಲಿ. ವಾರ ಮಧ್ಯದಿಂದ ನಿಮಗೆ ಸ್ವಲ್ಪ ಕ್ಲಿಷ್ಟವಾಗುತ್ತೆ ಫಲಗಳು. ಇದಕ್ಕೆ ಪರಿಹಾರ ಏನು? ನಾನು ಆಗಲೇ ಹೇಳಿದೆ, ರಾಮ ತಾರಕ ಮಂತ್ರವನ್ನು ಹೇಳ್ಕೊಳ್ಳಿ ಅಂತ, ಜೊತೆಗೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆಯನ್ನು ಮಾಡಿ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ದೇವತಾ ಕಾರ್ಯಗಳಲ್ಲಿ ಭಾಗಿ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ತೊಡಕುಗಳಷ್ಟೇ, ಹೆಚ್ಚಿನ ಆತಂಕ ಬೇಡ. ವ್ಯಾಪಾರಿಗಳಿಗೆ ಅನುಕೂಲ ತುಂಬ ಚೆನ್ನಾಗಿದೆ. ಬೌದ್ಧಿಕ ನೋಡಿ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರ. ಕಾರಣ ಏನಪ್ಪ ಅಂತಂದರೆ ಮಾಂದಿಯ ಸಂಚಾರ ಆಗಿರ್ತದೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ ವಾರದ ಆದಿಯಲ್ಲಿ, ಹೀಗಾಗಿ ನಿಮಗೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಮನಸ್ಸು ಅಲ್ಲಿ ಮಗ್ನವಾಗುತ್ತೆ. ವಾರದ ಆದಿ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ಒಳ್ಳೆಯ ಕಾರ್ಯ ಮಾಡೋಣ ಅಂತಂದರೆ ಅದಕ್ಕೆ 108 ವಿಘ್ನ ಬರುತ್ತೆ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಒಂದು ಮಾತಿದೆ. ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ 100 ತೊಡಕು ಬರುತ್ತೆ, ಆದರೆ ನಿಲ್ಲಿಸಬಾರ್ದು, ನಾವು ಪ್ರಯತ್ನ ಮುಂದುವರಿಸಬೇಕು. ಆದರೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನಿಮಗೆ ಸರಿಸಾಟಿ ಇಲ್ಲ, ನಿಮ್ಮ ಕೆಲಸ ಸುಲಭವಾಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ವಾರ ಮಧ್ಯೆ ಕೆಲಸದ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋದು ಹಾಗಿಲ್ಲ, ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಕ್ಲಿಷ್ಟವಾಗಿದೆ ನೋಡಿ. ವಾರಾಂತ್ಯ ನಿಮಗೆ ಕಹಿಯಾಗಿರ್ತದೆ, ಸ್ವಲ್ಪ ದುಃಖಮಯವಾಗಿರ್ತದೆ. ಈ ಕಷ್ಟ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ನಿಮಗೆ ಸ್ತ್ರೀಯರಿಂದ ಒಂದು ಸಲಹೆ ಸಿಗುತ್ತೆ. ದೊಡ್ಡವರು, ಹಿರಿಯರು, ದೊಡ್ಡಮ್ಮ, ಚಿಕ್ಕಮ್ಮ, ಇಂಥ ಹಿರಿಯರಿದ್ದಾರಲ್ಲ, ಅವರಿಂದ ನಿಮಗೊಂದು ಒಳ್ಳೆಯ ಸಲಹೆ ಸಿಗುತ್ತೆ. ಅದರಿಂದ ನೀವು ಪಾರಾಗ್ತೀರಿ, ಯೋಚನೆ ಮಾಡಬೇಡಿ. ಈ ತೊಡಕುಗಳಿದ್ದಾವಲ್ಲ, ವಾರಾಂತ್ಯ, ವಸ್ತು ನಷ್ಟತೆ ಇತ್ಯಾದಿ, ಇವುಗಳ ಪರಿಹಾರಕ್ಕೆ ಏನಪ್ಪ? ಪರಿಹಾರವನ್ನು ನೋಡೋಣ. ದುರ್ಗಾ ಸಪ್ತಶತಿ ಪಾರಾಯಣ ನೋಡಿ, ದಿ ಬೆಸ್ಟ್ ಪರಿಹಾರ. ದುರ್ಗಾ ಸಪ್ತಶತಿ ಇದೆಯಲ್ಲ, ಇದು ಒಂಥರ ವಿಶಿಷ್ಟವಾದ, ಈ ಯಾವ ಸರ್ವರೋಗಕ್ಕೂ ಯಾವುದು ಮದ್ದು ಅಂತಂದರೆ ಪೆನ್ಸಿಲಿನ್ ಇಂಜೆಕ್ಷನ್. ಅದು ಸಾಮಾನ್ಯವಾಗಿ ಎಲ್ಲವನ್ನು ಸರಿಪಡಿಸ್ಬಿಡುತ್ತಲ್ಲ, ಆ ರೀತಿಯಲ್ಲಿ ಸಪ್ತಶತಿ ಪಾರಾಯಣ ಮಾಡಿಸಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರನ್ನು ಗಮನಿಸೋದಾದರೆ ನೋಡಿ, ವಾರದ ಆದಿಯಲ್ಲಿ ಸಂಕಟದ ದಿನ. ಯಾಕಪ್ಪ ಅಂತಂದರೆ ನೋಡಿ, ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ವೃತ್ತಿ ಸ್ಥಳದಲ್ಲಿ ಮಾಂದಿ ಸಂಚರಿಸ್ತಾನೆ. ಇದೇನಪ್ಪ ಮಾಡ್ತಾರೆ ಅಂದರೆ ಕೆಲಸದಲ್ಲಿ ಸ್ವಲ್ಪ ಇಬ್ಬಂದಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸ ಮಾಡೋದು ಕಷ್ಟ ಅನಿಸ್ಲಾ ಹೋಗುತ್ತೆ. ಈ ಥರದ ತೊಡಕುಗಳಿದ್ದಾವೆ. ಹೀಗಾಗಿ ಸ್ವಲ್ಪ ಧೈರ್ಯ ಬೇಕು ನಿಮಗೆ. ಯಾವಾಗ ತೊಡಕಿದೆ ಸ್ವಲ್ಪ ಮನೋಬಲ ಗಟ್ಟಿಯಾಗಬೇಕು. ಇನ್ನು ವಾರದ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಚಂದ್ರ ತುಂಬ ಚೆನ್ನಾಗಿದೆ. ಭಾಗ್ಯಸ್ಥಾನಕ್ಕೆ ಹೋದಾಗ ಅದೃಷ್ಟದ ದಿನ. ನೀವೊಂದು ರಾಮರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ, ಬೆಟ್ಟದಂಥ ಕಷ್ಟಗಳು ಸುಲಭವಾಗಿ ಪರಿಹಾರ ಆಗಿಬಿಡುತ್ತೆ. ಅದು ನೀವು ನೋಡಿ, ದೈವಾನುಕೂಲ ಇದೆಯಲ್ಲ,
ಇದು ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಸಿಗ್ತಾ ಹೋಗುತ್ತೆ. ಹೊಸ ಅವಕಾಶಗಳಿಗೆ ಸಾಧ್ಯತೆ. ವಾರ ಆದಿಯಲ್ಲಿ ಪ್ರಾರಂಭದಲ್ಲಿದ್ದ ತೊಡಕು ಕ್ಲಿಷ್ಟತೆ ವಾರ ಮಧ್ಯದಿಂದ ಇರೋದಿಲ್ಲ, ಯೋಚನೆ ಮಾಡಬೇಡಿ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ತೊಡಕಿದೆ. ಅಲ್ಲಿ ಸಪ್ತಮಾಧಿಪತಿ ಶುಕ್ರನ ಜಯಂತಿ ಶುಕ್ರವಾರ ದಿವಸ. ಹೀಗಾಗಿ ಒಂದು ಅವರೇ ಧಾನ್ಯ ದಾನ ಮಾಡಿ ಅವತ್ತಿನ ದಿವಸ ನೀವು, ತುಂಬ ಸಹಾಯವಾಗುತ್ತೆ. ಅಲ್ಲಿ ನಿಮಗೆ ವಾರದ ಅಂತ್ಯದ ವೇಳೆಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ವ್ಯಾಪಾರಗಳಲ್ಲಿ ಸ್ವಲ್ಪ ಕ್ಲಿಷ್ಟತೆ, ತೊಡಕು, ಸಾಲದ ಹೊರೆ, ಈ ಥರದ್ದೆಲ್ಲ ಇದೆ. ಹೀಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಪರಿಹಾರ ಏನಪ್ಪ? ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಜೊತೆಗೆ ಅವರೇ ಧಾನ್ಯ ದಾನ ಮಾಡ್ತಕ್ಕಂಥದ್ದು, ಇದು ತುಂಬ ಸಹಕಾರಿಯಾಗುತ್ತೆ. ಇಡೀ ವಾರ ನೀವು ಅವರೇ ಧಾನ್ಯ ದಾನ ಮಾಡಿದ್ರೂ ತುಂಬ ಒಳ್ಳೆಯದೇ. ಇದು ವೃಶ್ಚಿಕವರೆಗಿನ ಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.